ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಪುನೀತ ಯೂಟ್ಯೂಬ್ ಚಾನಲ್. ಟುಡೇ ಸೆಷನ್ ಅಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಅಥವಾ RBC ಮತ್ತೆ WBC ಪ್ಲೇಟ್ಲೆಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನಿಮ್ಗೆ ಗೊತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ ಈ ರಕ್ತದಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಅಲ್ಲಿ ಈ ರಕ್ತದಲ್ಲಿ ಎರಡು ಐಟಮ್ಸ್ ಇರುತ್ತೆ. ಒಂದು ಲಿಕ್ವಿಡ್ ಐಟಮ್, ಅದನ್ನ ಪ್ಲಾಸ್ಮಾ ಅಂತ ಕರಿತೀವಿ. ಸಾಲಿಡ್ ಐಟಮ್ ನ ಸಾಲಿಡ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಈ ಸಾಲಿಡ್ ಪಾರ್ಟಿಕಲ್ಸ್ ಅಲ್ಲಿ ಏನಿದೆ, RBC ಇದೆ. ಓಕೆ, ಇನ್ನೊಂದು WBC ಇದೆ. ಓಕೆ, ಇನ್ನೊಂದು ಪ್ಲೇಟ್ಲೆಟ್ಸ್ ಇದೆ. ಓಕೆ, ಈಗ ನಾವು ಈ WBC ಬಗ್ಗೆ ಮೊದಲು ಸ್ಟಡಿ ಮಾಡೋಣ. ಓಕೆ, ಪ್ಲಾಸ್ಮಾದ ಬಗ್ಗೆ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಈಗ WBC ಬಗ್ಗೆ ಸ್ಟಡಿ ಮಾಡಿದ. ಈ WBC ಎಷ್ಟು ಪರ್ಸೆಂಟೇಜ್ ಇರುತ್ತೆ? 99% ಇರುತ್ತೆ. ಇದು 55% ಇರುತ್ತೆ. ಇದು 45% ಇರುತ್ತೆ. ಇದು 100% ಬ್ಲಡ್ ಅಲ್ಲಿ 55, 45. ಈ 45, 100%, 99 ಇವೆರಡು ಸೇರಿ 1%. ಓಕೆ, ಕ್ಲಿಯರ್? ಈಗ ಈ WBC ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. RBC ಅಲ್ಲ, RBC ಬಗ್ಗೆ ಸ್ಟಡಿ ಮಾಡೋಣ. ರೆಡ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಕಾರ್ಪಲ್ಸ್ ಅಂತ ಕರಿತಾ ಹೋಗ್ತಾರೆ. ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತಾ ಹೋಗ್ತಾರೆ. ಕೆಂಪು ರಕ್ತ ಕಣಗಳು ಅಂತ ಕರಿತಾ ಹೋಗ್ತಾರೆ. ಕೆಂಪು ರಕ್ತ ಕಣಗಳು. ಈ ಕೆಂಪು ರಕ್ತ ಕಣಗಳು ಈ ಕೆಂಪು ರಕ್ತ ಕಣಗಳು ನಮ್ಮ ದೇಹದಲ್ಲಿ ಯಥೇಚ್ಛವಾಗಿರುತ್ತೆ. ಈ ಕೆಂಪು ರಕ್ತ ಕಣಗಳಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಈ ಕೆಂಪು ರಕ್ತ ಕಣಗಳಲ್ಲಿ ಏನಿರೋದಿಲ್ಲ, ನ್ಯೂಕ್ಲಿಯಸ್ ಆಬ್ಸೆಂಟ್ ಆಗಿರುತ್ತೆ. ಅಂದ್ರೆ ಕೋಶ ಕೇಂದ್ರ ಇರೋದಿಲ್ಲ. ಯಾವುದರಲ್ಲಿ? ಈ ಕೆಂಪು ರಕ್ತ ಕಣಗಳಲ್ಲಿ ಕೋಶ ಕೇಂದ್ರ ಆಬ್ಸೆಂಟ್ ಆಗಿರುತ್ತೆ. ಕೋಶ ಕೇಂದ್ರ ಇರುವುದಿಲ್ಲ. ಈ ಕೆಂಪು ರಕ್ತ ಕಣಗಳಲ್ಲಿ ಏನಿರೋದಿಲ್ಲ, ಕೋಶ ಕೇಂದ್ರ ಇರೋದಿಲ್ಲ, ಆಬ್ಸೆಂಟ್ ಆಗಿರುತ್ತೆ. ಯಾವುದರಲ್ಲಿ? ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ. ಹಾಗಾದ್ರೆ ಒಂಟೆಯನ್ನ ಹೊರತುಪಡಿಸಿ ಇನ್ನೆಲ್ಲಾ ಒಂದು ಸಸ್ತನಿಗಳಲ್ಲಿ, ಎಲ್ಲಾ ಒಂದು ಮ್ಯಾಮಲ್ಸ್ ಗಳಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಇರುವುದಿಲ್ಲ. ತುಂಬಾ ಇಂಪಾರ್ಟೆಂಟ್. ಒಂಟೆಯಲ್ಲಿ ಮಾತ್ರ ಇರುತ್ತೆ. ಇನ್ನು ಮಿಕ್ಕಿದಂತ ಯಾವುದೇ ಒಂದು ಸಸ್ತನಿಗಳಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಕೋಶ ಕೇಂದ್ರ ಇರುವುದಿಲ್ಲ. ಓಕೆ, ನ್ಯೂಕ್ಲಿಯಸ್ ಇರುವುದಿಲ್ಲ. ನೆಕ್ಸ್ಟ್, ಈ ಒಂದು ಕೆಂಪು ರಕ್ತ ಕಣ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಅಥವಾ ಬೈಕಾನ್ಕೇವ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಕಾನ್ಕೇವ್ ಸ್ಟ್ರಕ್ಚರ್. ಸರ್, ಯಾವುದು ಬೈಕಾನ್ಕೇವ್ ಸ್ಟ್ರಕ್ಚರ್ ಅಂದ್ರೆ ನೋಡಿ, ಈ ರೀತಿ ಇರುತ್ತೆ. ಯಾವುದು? ಈ ಒಂದು ರೆಡ್ ಬ್ಲಡ್ ಸೆಲ್ಸ್. ಯಾಕೆ ಇದೇ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ತನ್ನ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡಬೇಕು. ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡಬೇಕು. ಯಾಕೆ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡಬೇಕು? ಅತಿ ಹೆಚ್ಚು ಆಕ್ಸಿಜನ್ ನ ಹೀರ್ಕೊಳ್ಳೋದಕ್ಕೆ, ಅತಿ ಹೆಚ್ಚು ಆಕ್ಸಿಜನ್ ನ ಕೊಂಡೊಯ್ಯೋದಕ್ಕೆ ಈ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಕೆಂಪು ರಕ್ತ ಕಣಗಳು ಈ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಓಕೆ, ದ್ವಿನಿಮ್ನ ಅಂತಾನು ಕರಿತಾ ಹೋಗ್ತಾರೆ. ಕನ್ನಡದಲ್ಲಿ ಅಂತ ಕರಿತಾ ಹೋಗ್ತಾರೆ, ದ್ವಿನಿಮ್ನ ಶೇಪ್ ಅಲ್ಲಿ ಇರುತ್ತೆ. ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಯಾವುದು? ಕೆಂಪು ರಕ್ತ ಕಣಗಳು. ಓಕೆ, ಈ ಕೆಂಪು ರಕ್ತ ಕಣಗಳು ಕೆಂಪಾಗಿರಲು ಏನು ಕಾರಣ? ಈ ಕೆಂಪು ರಕ್ತ ಕಣಗಳು ಕೆಂಪಾಗಿರಲು ಏನು ಕಾರಣ? ಓಕೆ, ಈ ಕೆಂಪು ರಕ್ತ ಕಣಗಳು ಕೆಂಪಾಗಿರಲು ಏನು ಕಾರಣ ಅಂದ್ರೆ ಕಬ್ಬಿಣ ಕಾರಣ. ಕಬ್ಬಿಣ ಅಥವಾ ಐರನ್. ಓಕೆ, ಈ ಐರನ್ ಕಾರಣ. ಈ ಕೆಂಪು ರಕ್ತ ಕಣಗಳಲ್ಲಿ ಐರನ್ ಇರುತ್ತೆ. ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ಯುಗ್ಮಜ ಪ್ರೋಟೀನ್ ರೂಪದಲ್ಲಿ ಇರುತ್ತೆ. ಯುಗ್ಮಜ ಪ್ರೋಟೀನ್. ಸರ್, ಯುಗ್ಮಜ ಪ್ರೋಟೀನ್ ಅಂದ್ರೆ ಏನು? ಓಕೆ, ಎರಡು ಸಂಯುಕ್ತಗಳು ಅಥವಾ ಎರಡು ಕಾಂಪೋನೆಂಟ್ ಮುಖಾಂತರವಾಗಿ ಆಗಿರುವ ಒಂದು ಪ್ರೋಟೀನ್ ನ ಯುಗ್ಮಜ ಪ್ರೋಟೀನ್ ಅಂತ ಕರಿತೀವಿ. ಮತ್ತೆ ಕಾಂಜುಗೇಟಿವ್ ಪ್ರೋಟೀನ್ ಅಂತಾನು ಕರಿತಾ ಹೋಗ್ತೀವಿ. ಕಾಂಜುಗೇಟಿವ್ ಪ್ರೋಟೀನ್. ಈ ಕಾಂಜುಗೇಟಿವ್ ಪ್ರೋಟೀನ್ ಅಂತ ಆಗಿರುತ್ತೆ. ಯಾವುದು ಹಾಗಾದ್ರೆ ಆ ಕಾಂಜುಗೇಟಿವ್ ಪ್ರೋಟೀನ್? ಹಿಮೋಗ್ಲೋಬಿನ್. ಯಾವ್ದದು? ಹಿಮೋಗ್ಲೋಬಿನ್ ಅನ್ನೋ ಒಂದು ಪ್ರೋಟೀನ್ ಮುಖಾಂತರವಾಗಿರುತ್ತೆ. ಓಕೆ, ಹಿಮೋಗ್ಲೋಬಿನ್ ಅನ್ನೋ ಒಂದು ಪ್ರೋಟೀನ್ ಮುಖಾಂತರವಾಗಿ ಏನಾಗುತ್ತೆ, ರಕ್ತ ಕೆಂಪಾಗಿರಲು ಸಾಧ್ಯ ಆಗಿರುತ್ತೆ. ಹಿಮೋ ಅಂದ್ರೆ ಕಬ್ಬಿಣ, ಗ್ಲೋಬಿನ್ ಅಂದ್ರೆ ಪ್ರೋಟೀನ್. ಎರಡು ಸೇರಿನಾಗಿದೆ ಹಿಮೋಗ್ಲೋಬಿನ್ ಅನ್ನೋ ಒಂದು ಪ್ರೋಟೀನ್ ಆಗಿದೆ. ಹಿಮೋಗ್ಲೋಬಿನ್ ಅಲ್ಲಿರುವ ಒಂದು ಲೋಹ ಯಾವುದು ಅಂದ್ರೂ ಕೂಡ ಯಾವುದು? ಕಬ್ಬಿಣ. ಓಕೆ, ಯುಗ್ಮಜ ಪ್ರೋಟೀನ್ ಆಗಿರುತ್ತೆ, ಅದು ಹಿಮೋಗ್ಲೋಬಿನ್ ಆಗಿರುತ್ತೆ. ಈ ಹಿಮೋಗ್ಲೋಬಿನ್ ಕಂಟೆಂಟ್ ಇರೋದ್ರಿಂದ ಏನಾಗಿರುತ್ತೆ, ರಕ್ತ ಕೆಂಪಾಗಿರಲು ಕಾರಣ ಆಗ್ತಾ ಇರುತ್ತೆ. ಯಾಕೆ ರಕ್ತ ಕೆಂಪಾಗಿರುತ್ತೆ? ಈ ಕಬ್ಬಿಣ ಇರೋದಕ್ಕೆ ಯಾಕೆ ರಕ್ತ ಕೆಂಪಾಗಿರುತ್ತೆ? ಕಬ್ಬಿಣದ ಬಣ್ಣ ಏನು? ಕಂದು ಬಣ್ಣ. ಯಾವ ರೀತಿ ಗೊತ್ತಾಗತ್ತೆ? ಒಂದು ಸೇಬನ್ನ ಕೊಯ್ದು ಇಟ್ಟಾಗ ನೀವು ಏನಾಗ್ತಾ ಹೋಗುತ್ತೆ, ಸೇಬು ಕೆಂಪು ಅಥವಾ ಕಂದು ಬಣ್ಣಕ್ಕೆ ತಿರುಗ್ತಾ ಬರುತ್ತೆ. ಯಾಕಂದ್ರೆ
ವಾತಾವರಣದಲ್ಲಿ ಆಕ್ಸಿಜನ್ ಜೊತೆ ಆ ಸೇಬು ಏನ್ ಮಾಡುತ್ತೆ, ವರ್ತಿಸ್ಬಿಟ್ಟು ಆ ಸೇಬಿನಲ್ಲಿರುವ ಕಬ್ಬಿಣ ವರ್ತಿಸ್ಬಿಟ್ಟು ಏನಾಗುತ್ತೆ, ರಸ್ಟ್ ಫಾರ್ಮೇಶನ್ ಆಗುತ್ತೆ. ಆ ರಸ್ಟ್ ಫಾರ್ಮೇಶನ್ ಆದಾಗ ಏನಾಗುತ್ತೆ, ಕೆಂಪು ಆಗಿರುತ್ತೆ. ಯಾಕಂದ್ರೆ ಕೆಂಪು ಬಣ್ಣದಲ್ಲಿ ಇರೋದ್ರಿಂದ ಕಬ್ಬಿಣ ಅದು ಕೆಂಪಾಗಿರುತ್ತೆ. ಓಕೆ, ಈ ಒಂದು RBC ಕೆಂಪಾಗಿರಲು ಹಿಮೋಗ್ಲೋಬಿನ್ ಕಾರಣ ಆಗಿದೆ. ಹಾಗಾದ್ರೆ ಈ ಹಿಮೋಗ್ಲೋಬಿನ್ ಕಾರಣ ಆಗಿರೋದ್ರಿಂದ ಹಿಮೋಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನ್. ಹಿಮೋಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನ್. ಈ ಹಿಮೋಗ್ಲೋಬಿನ್ ರಕ್ತದಲ್ಲಿ ಫಸ್ಟ್ ರಕ್ತದಲ್ಲಿ RBCಯ ಪ್ರಮಾಣ ಎಷ್ಟಿದೆ ಅಂತ ಕೇಳಿದ್ರೆ 99% ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇದರ ಒಂದು ಸಂಖ್ಯೆಗಳು ಎಷ್ಟು ಅಂದ್ರೆ 1 mm³, ಅಂದ್ರೆ 1 ಘನ ಮಿಲಿಯಲ್ಲಿ, ಅಂದ್ರೆ ಈ ಕಡೆ 1 mm, 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 3 ಕಡೆ 1 mm ಅನ್ನ ಜಾಯಿನ್ ಮಾಡಿದಾಗ ಈ ರೀತಿ ಒಂದು ಬಾಕ್ಸ್ ಬರುತ್ತಲ್ಲ, ಇದ್ರ ಒಳಗಡೆ ನಾವು ಬ್ಲಡ್ ಅನ್ನ ಹಾಕಿದ್ರೆ ಆ ಬ್ಲಡ್ ಅಲ್ಲಿ ಎಷ್ಟಿರುತ್ತೆ ಅಂದ್ರೆ 5 ಮಿಲಿಯನ್ ಅಥವಾ 5 ಮಿಲಿಯನ್ ಕಣಗಳಷ್ಟು RBCಗಳಿತ್ತು. 5 ಮಿಲಿಯನ್ ಕಣಗಳಷ್ಟು RBCಗಳಿತ್ತು. ಓಕೆ, ಯಾವುದ್ರಲ್ಲಿ? ರಕ್ತದಲ್ಲಿ. ಒಂದು ರಕ್ತದಲ್ಲಿ 5.4 or 5 ಮಿಲಿಯನ್ಸ್ ಅಷ್ಟು ಏನಿರುತ್ತೆ, RBC ಕಂಟೆಂಟ್ ಇರುತ್ತೆ. ಓಕೆ, ಇಷ್ಟು ಚಿಕ್ಕ ಒಂದು ಬಾಕ್ಸ್ ಅಲ್ಲೇ 5 ಮಿಲಿಯನ್ ಕಂಟೆಂಟ್ ಇರುತ್ತೆ. ಓಕೆ, ಈ 5 ಮಿಲಿಯನ್ ಅಲ್ಲಿ, ಓಕೆ, ಈ 5 ಮಿಲಿಯನ್ 100 ಮಿಲಿ ಬ್ಲಡ್ ಅಲ್ಲಿ, ಓಕೆ, 10 to 15 ಮಿಲಿ ಏನಿರುತ್ತೆ, ಮಿಲಿಗ್ರಾಮ್ ಹಿಮೋಗ್ಲೋಬಿನ್ ಇರುತ್ತೆ. ಓಕೆ, ಹಿಮೋಗ್ಲೋಬಿನ್ ಇರುತ್ತೆ ವಯಸ್ಕರ ಒಂದು ದೇಹದಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಈಗ ಎಷ್ಟು ಪಾಯಿಂಟ್ ಬ್ಲಡ್ ಇದೆ ಅಂತ ಕೇಳ್ತಾ ಇರ್ತಾರೆ. ವಯಸ್ಕರ ಅಥವಾ ಮಾನವರ ಒಂದು ವಯಸ್ಸು ಅಥವಾ ಮೇಲ್ ಬಾಡಿಲಿ 10 to 15 ಒಳಗಡೆ ಇರಬೇಕು. ಫಿಮೇಲ್ ಬಾಡಿಲಿ ನಿಯರ್ಲಿ 11 ವರೆಗೂ ಇದ್ರು ಸಾಕು, 10 to 11, 12 ಇದ್ರೂ ಸಾಕು. ಬಟ್ ಹ್ಯೂಮನ್ ಅಲ್ಲಿ, ಮ್ಯಾನ್ ಅಲ್ಲಿ 10 to 15 mg ಅಷ್ಟಿದ್ರೆ ಓಕೆ. ಓಕೆ, ಇದು ಹಿಮೋಗ್ಲೋಬಿನ್ ಕಂಟೆಂಟ್. ಓಕೆ, ರಕ್ತದಲ್ಲಿ RBC 99% ಇರುತ್ತೆ. ಅದು 1 mm³ ಅಲ್ಲಿ 5 ಮಿಲಿಯನ್ ಇರುತ್ತೆ. ಓಕೆ, ಹಾಗಾದ್ರೆ ಈ ರಕ್ತ ಎಲ್ಲಿ ಹುಟ್ಟುತ್ತಾ ಬರುತ್ತೆ, ಈ ರಕ್ತದ ಉಗಮ ಎಲ್ಲಿ ಆಗ್ತಾ ಬರುತ್ತೆ ಅಂದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದಂತೆ ಬೋನ್ ಅಲ್ಲಿ ನಾನು ಹೇಳ್ತಾ ಬಂದಿದ್ದೆ, ರೆಡ್ ಬೋನ್ ಮ್ಯಾರೋದಲ್ಲಿ ರಕ್ತ ಏನ್ ಮಾಡುತ್ತೆ, ಜನ್ಮ ತಾಳುತ್ತೆ. ರೆಡ್ ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆ ಎಲ್ಲಿರುತ್ತೆ, ಮೂಳೆಲಿರುತ್ತೆ. ಅಥವಾ ಮೂಳೆ ಕೊಬ್ಬು, ಈ ಮೂಳೆ ಕೊಬ್ಬಲ್ಲಿ ಏನಾಗುತ್ತೆ, ರಕ್ತ ಹುಟ್ಟುತ್ತಾ ಬರುತ್ತೆ. ಓಕೆ, ರಕ್ತದ ಜನನ ಎಲ್ಲಾಗುತ್ತೆ, ಮೂಳೆಗಳಲ್ಲಾಗುತ್ತೆ. ರಕ್ತದ ಜನನ ಮೂಳೆಗಳಲ್ಲಾಗುತ್ತೆ. RBCಯಲ್ಲೂ ಇಲ್ಲೇ ಹುಟ್ಟುತ್ತೆ, WBC ಕೂಡ ಇಲ್ಲೇ ಹುಟ್ಟುತ್ತೆ, ಪ್ಲೇಟ್ಲೆಟ್ಸ್ ಕೂಡ ಇಲ್ಲೇ ಹುಟ್ಟುತ್ತಾ ಬರುತ್ತೆ. ಹಾಗಾದ್ರೆ ರಕ್ತದ ಸಾವು ಎಲ್ಲ ಆಗ್ತಾ ಬರುತ್ತೆ. ರಕ್ತ ಸಾವು ಅಂದ್ರೆ ರಕ್ತ ಎಷ್ಟು ದಿವಸ ಬದುಕಿರುತ್ತೆ ಅಂದ್ರೆ, ರಕ್ತ 120 ಡೇಸ್ ಬದುಕಿರುತ್ತೆ. ಅಂದ್ರೆ RBC ಎಷ್ಟು ದಿವಸ ಬದುಕಿರುತ್ತೆ, 120 ದಿನಗಳ ಕಾಲ RBC ತನ್ನ ಜೀವಿತಾವಧಿಯನ್ನ ಕಂಡುಕೊಂಡಿರುತ್ತೆ. ಲೈಫ್ ಸ್ಪ್ಯಾನ್ ಎಷ್ಟು RBC ಇದು 120 ದಿನಗಳ ಕಾಲ. ಈ 120 ದಿನಗಳ ಕಾಲ ಆದ್ಮೇಲೆ ಏನಾಗುತ್ತೆ, ಆ RBC ಕಫರ್ ಸೆಲ್ಗೆ ಹೋಗ್ತಾ ಬರುತ್ತೆ. ಈ ಕಫರ್ ಸೆಲ್ ಎಲ್ಲಿ ಇರುತ್ತೆ ಅಂದ್ರೆ ಲಿವರ್ ಅಲ್ಲಿ ಇರುತ್ತೆ. ಓಕೆ, ಲಿವರ್ ಅಥವಾ ಸ್ಪ್ಲೀನ್ ಅಂತ, ಗುಲ್ಮ ಅಂತ ಕರಿತೀವಿ. ಸ್ಪ್ಲೀನ್, ಗುಲ್ಮ. ಓಕೆ, ಈ ಗುಲ್ಮದಲ್ಲಿ ಕಫರ್ ಸೆಲ್ಸ್ ಅಂತ ಇರ್ತವೆ. ಆ ಕಫರ್ ಸೆಲ್ಸ್ ಹೋಗ್ತಿದ್ದಂಗೆ RBC ಏನಾಗುತ್ತೆ, ಡೆಸ್ಟ್ರಾಯ್ ಆಗ್ಬಿಡುತ್ತೆ, ಅಂದ್ರೆ ಬ್ರೇಕ್ ಆಗ್ಬಿಡುತ್ತೆ. ಬ್ರೇಕ್ ಆದಾಗ ಏನಾಗುತ್ತೆ, ಆ ರಕ್ತ ಸಾಯ್ತಾ ಬರುತ್ತೆ. RBC ಏನಾಗುತ್ತೆ, ಡೆಡ್ ಆಗ್ತಾ ಬರುತ್ತೆ. ಓಕೆ, ಹಾಗಾದ್ರೆ RBC ಎಲ್ಲಿ ಸಾಯ್ತಾ ಬರುತ್ತೆ, ಸ್ಪ್ಲೀನ್ ಅಲ್ಲಿ ಸಾಯ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ಓಕೆ, ಕ್ಲಿಯರ್? ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಈ RBC ಅಥವಾ RBC ಕೆಂಪು ರಕ್ತಗಳ ಸ್ಮಶಾನ ಅಂತ ಕರಿತೀವಿ. ಗ್ರೇವ್ ಯಾರ್ಡ್ ಆಫ್ RBC ಅಂತ ಕರಿತೀವಿ. RBC ಗ್ರೇವ್ ಯಾರ್ಡ್ ಅಥವಾ ಕೆಂಪು ರಕ್ತಗಳ ಸ್ಮಶಾನ ಯಾವ್ದಾಗಿರುತ್ತೆ ಅಂದ್ರೆ ಸ್ಪ್ಲೀನ್ ಆಗಿರುತ್ತೆ, ಗುಲ್ಮ. ಈ ಗುಲ್ಮದಲ್ಲಿ ಏನಾಗುತ್ತೆ, RBC ಸಾಯ್ತಾ ಬರುತ್ತೆ. ಈ RBC ಸಾಯ್ದಾಗ RBC ಇರುವ ಹಿಮೋಗ್ಲೋಬಿನ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಓಕೆ, ಒಂದು ಹಿಮೋ ಆಗಿ ಇನ್ನೊಂದು ಗ್ಲೋಬಿನ್ ಆಗಿ ಈ ರೀತಿ ಡಿವೈಡ್ ಆಗ್ತಾ ಬರುತ್ತೆ. ಈ ಗ್ಲೋಬಿನ್ ಏನಾಗುತ್ತೆ, ಪ್ರೋಟೀನ್ ಇದು ರೋಗ ನಿರೋಧಕ ಶಕ್ತಿ ವಿರುದ್ಧ, ರೋಗದ ವಿರುದ್ಧ ಹೋರಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಮೋ ಇದ್ದಿದ್ದು ಏನಾಗುತ್ತೆ ಅಂದ್ರೆ ಬೇಲುವಿರಿಡಿನ್ ಈ ತರ ಪಿಗ್ಮೆಂಟ್ ಗಳಾಗಿ ಕನ್ವರ್ಟ್ ಆಗುತ್ತೆ. ಬೆಲುರುಬಿನ್ ಮತ್ತೆ ಬೆಲುವಿರಿಡಿನ್ ಪಿಗ್ಮೆಂಟ್ ಗಳಾಗಿ ಕನ್ವರ್ಟ್ ಆಗುತ್ತೆ. ಈ ಎರಡು ಕೆಮಿಕಲ್ಸ್ ಗಳು ಎಲ್ಲಿ ಹೋಗ್ತವೆ ಅಂದ್ರೆ, ನಮ್ಮ ಒಂದು ಡಿಯೋಡಿನಮ್ ನ ಒಂದು ಸ್ಮಾಲ್ ಇಂಡಸ್ಟ್ರಿನ ಡಿಯೋಡಿನಮ್ಗೆ ಹೋಗ್ಬಿಟ್ಟು ಏನ್ ಮಾಡ್ತವೆ, ಎಮಲ್ಸಿಫಿಕೇಶನ್ ಮಾಡ್ತವೆ. ಎಮಲ್ಸಿಫಿಕೇಶನ್ ಈ ಎಮಲ್ಸಿಫಿಕೇಶನ್ ಮಾಡಿ ಅಥವಾ
ಕೊಬ್ಬುಗಳ ದೊಡ್ಡದಾದ ಕೊಬ್ಬುಗಳನ್ನು ಫ್ಯಾಟ್ ಕಂಟೆಂಟ್ ಅನ್ನ ಏನ್ ಮಾಡುತ್ತೆ, ಚಿಕ್ಕ ಚಿಕ್ಕ ಕೊಬ್ಬುಗಳಾಗಿ ಕನ್ವರ್ಟ್ ಮಾಡ್ತಾವೆ. ಅದಕ್ಕೆ ಎಮಲ್ಸಿಫಿಕೇಶನ್ ಕರಿತೀವಿ. ಈ ಎಮಲ್ಸಿಫಿಕೇಶನ್ ಮಾಡ್ಬಿಟ್ಟು ಏನಾಗ್ತಾ ಬರುತ್ತೆ, ನೆಕ್ಸ್ಟ್ ಇದು ಯೂರಿನ್ ನ ಹಳದಿ ಬಣ್ಣಕ್ಕೆ ಕಾರಣವಾಗಿರುವ ಒಂದು ಪಿಗ್ಮೆಂಟ್ ಆಗುತ್ತೆ. ಯಾವುದು, ಬೆಲಿರುಬಿನ್ ಅಥವಾ ಬೆಲಿರುಬಿರಿಡಿನ್ ಅನ್ನೋ ಎರಡು ಪಿಗ್ಮೆಂಟ್ಗಳು ಯೂರಿನ್ ಹಳದಿ ಬಣ್ಣಕ್ಕೆ ರಿಲೀಸ್ ಆಗುತ್ತಲ್ಲ, ಅದಕ್ಕೆ ಈ ಒಂದು ಪಿಗ್ಮೆಂಟ್ಗಳು ಕಾರಣ ಆಗ್ತಾ ಬರುತ್ತೆ. ಈ ರೀತಿ ಏನಾಗುತ್ತೆ, ಹೊರಗಡೆ ಇಂಜೆಕ್ಷನ್ ಆಗ್ತಾ ಬರುತ್ತೆ. ಓಕೆ, ಹೊರಗಡೆ ಏನಾಗ್ತಾ ಬರುತ್ತೆ, ಈ ಒಂದು ಪ್ರೋಟೀನ್ಗಳು, ಇಮೋ ಅನ್ನೋ ಪ್ರೋಟೀನ್ ಹೊರಗಡೆ ಆಗ್ತಾ ಬರುತ್ತೆ. ಯಾಕಂದ್ರೆ ಪ್ರೋಟೀನ್ಗೆ ಯಾವುದೋ ಒಂದು ಸಂಗ್ರಹ ಮಾಡೋದಕ್ಕೆ ಒಂದು ಪ್ರೈವೇಟ್ ಪಾರ್ಟ್ ಇಲ್ಲ, ಅದಕ್ಕೋಸ್ಕರ ಅದೇನ್ ಮಾಡಬೇಕು, ಹೊರಗಡೆ ಹಾಕ್ಲೇಬೇಕು. ಅದಕ್ಕೋಸ್ಕರ ಇಮೋ ಅನ್ನೋ ಪ್ರೋಟೀನ್ ಈ ರೀತಿ ಹೊರಗಡೆ ಆಗ್ತಾ ಬರುತ್ತೆ. ಇದು ಬ್ಲಡ್ ಎಲ್ಲಿ ಸಾಯುತ್ತೆ, RBC ಎಲ್ಲಿ ಸಾಯುತ್ತೆ ಅಂದ್ರೆ ಸ್ಕ್ರೀನ್ ಅಲ್ಲಿ ಸಾಯ್ತಾ ಬರುತ್ತೆ. RBC ಒಂದು ಸ್ಮಶಾನ ಯಾವುದು ಅಥವಾ ಗ್ರೇವ್ ಯಾರ್ಡ್ ಆಫ್ RBC ಯಾವುದು ಅಂದ್ರೆ ಸ್ಪ್ಲೀನ್ ಆಗಿರುತ್ತೆ. ಓಕೆ, ಈ ರೀತಿ ಬ್ಲಡ್ ತನ್ನ ಲೈಫ್ ಸ್ಪ್ಯಾನ್ 120 ಡೇಸ್ ನ ಕಂಪ್ಲೀಟ್ ಮಾಡ್ತಾ ಬರುತ್ತೆ. 120 ಡೇಸ್ ಕಂಪ್ಲೀಟ್ ಆಗ್ತಂಗೆ ಅದು ಬೆಲಿರುಬಿನ್ ಮತ್ತೆ ಬೆಲಿರುಬಿರಿಡಿನ್ ಕನ್ವರ್ಟ್ ಆಗಿ ಎಮಲ್ಸಿಫಿಕೇಶನ್ ಮಾಡಿ ಮತ್ತೆ ಯೂರಿನ್ ಮುಖಾಂತರ ಹೋಗಿ ಹೊರಗಡೆ ಆಗ್ತಾ ಬರುತ್ತೆ. ಓಕೆ, ಯೂರಿನ್ ಹಳದಿ ಬಣ್ಣಕ್ಕೆ ಕಾರಣವಾಗಿರುವ ಪಿಗ್ಮೆಂಟ್ ಯಾವುದು ಅಂದ್ರೆ ಬೆಲಿರುಬಿನ್, ಬೆಲಿರುಬಿರಿಡಿನ್ ಮತ್ತೆ ಯೂರೋಕ್ರೋಮ್ ಅನ್ನೋ 3 ಪಿಗ್ಮೆಂಟ್ಗಳು ಬರೀಬಹುದು. ಓಕೆ, ಆಪ್ಷನ್ ಯಾವ್ದಿರುತ್ತೆ ನೋಡ್ಕೊಂಡು ಬರೀಬಹುದು. ಓಕೆ, ಈ ರೀತಿ ಬ್ಲಡ್ ತನ್ನ ಆಯಸ್ಸನ್ನ ಎಂಡ್ ಮಾಡ್ತಾ ಬರುತ್ತೆ RBC. ಓಕೆ, ಹಾಗಾದ್ರೆ ಈ RBC ಯನ್ನ ಎರಿಥ್ರೋಸೈಟ್ಸ್ ಅಂತ ಕರೀತಾರೆ. ಈ RBC ಅಂತ ಕರಿತಾ ಹೋಗ್ತಾರೆ, ಎರಿಥ್ರೋಸೈಟ್ಸ್ ಅಂತ ಕರಿತಾ ಹೋಗ್ತಾರೆ. ಈ ಎರಿಥ್ರೋಸೈಟ್ಸ್ ಈ RBC ಯ ಪ್ರಮಾಣ ಯಾವ ಒಂದು ರಾಜ್ಯಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿರುತ್ತೆ, ಯಾವ ಜಿಲ್ಲೆಗಳಲ್ಲಿ ಕಡಿಮೆ ಇರುತ್ತೆ ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ RBC ಯ ಪ್ರಮಾಣ ಹೆಚ್ಚಾಗಿರುತ್ತೆ. ಕೋಲಾರ ಜಿಲ್ಲೆಯಲ್ಲಿ RBC ಯ ಪ್ರಮಾಣ ಹೆಚ್ಚಾಗಿರುತ್ತೆ. ರಾಯಚೂರಲ್ಲಿ ಏನಾಗಿರುತ್ತೆ, RBC ಯ ಪ್ರಮಾಣ ಕಡಿಮೆ ಇರುತ್ತೆ. ಕೋಲಾರದಲ್ಲಿ ಹೆಚ್ಚು, ರಾಯಚೂರಲ್ಲಿ ಕಡಿಮೆ. ಓಕೆ, ಈ RBC ಯ ಪ್ರಮಾಣ ಕಡಿಮೆ ಆದಂತೆ, RBC ಯ ಪ್ರಮಾಣ ಅಂದ್ರೆ 3 ಮಿಲಿಯನ್ಗಿನ್ನ ಕಡಿಮೆ ಆದಂತೆ, ಆ ವ್ಯಕ್ತಿ ಅನಿಮಿಕ್ ಆಗ್ತಾ ಬರ್ತಾನೆ. ಆ ವ್ಯಕ್ತಿ ಅನಿಮಿಯಾ ರೋಗಕ್ಕೆ ತುತ್ತಾಗ್ತಾ ಬರ್ತಾನೆ. ಮತ್ತೆ ಅನಿಮಿಕ್ ಆಗ್ತಾ ಬರ್ತಾನೆ. ಯಾರು, ಒಬ್ಬ ವ್ಯಕ್ತಿಯಲ್ಲಿ RBC ಯ ಪ್ರಮಾಣ 3 ಮಿಲಿಯನ್ಗಿನ್ನ ಕಡಿಮೆ ಆದ್ರೆ ಅವನೇನ್ ಮಾಡ್ತಾನೆ, 1 ಘನ ಮಿಲಿಯನ್ ಕ್ಯೂಬ್ ಅಲ್ಲಿ 3 ಮಿಲಿಯನ್ಗಿನ್ನ ಕಡಿಮೆ ಆದ್ರೆ ಆ ವ್ಯಕ್ತಿ ಏನಾಗ್ತಾನೆ, ಅನಿಮಿಕ್ ಆಗ್ತಾ ಬರ್ತಾನೆ. ಅನಿಮಿಕ್ ಅಂದ್ರೇನು, ಸುಸ್ತಾಗಿರೋದು, ಯಾವ ಲೇಜಿ ಆಗಿರೋದು, ಆಕ್ಟಿವ್ ಆಗಿರೋ ಒಂದು ಪೊಸಿಷನ್ ನ ಅನಿಮಿಕ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ಹಿಮೋಗ್ಲೋಬಿನ್ ಅನ್ನೋ ಒಂದು ಪ್ರೋಟೀನ್ ಏನಾಗಿರುತ್ತೆ, ಇದು 4 ಚೈನ್ಗಳಿರ್ತದೆ ಇದರಲ್ಲಿ. ಹಿಮೋಗ್ಲೋಬಿನ್ ಅಲ್ಲಿ ಪ್ರೋಟೀನ್. ಓಕೆ, 2 ಬೀಟಾ ಚೈನ್, 2 ಗಾಮಾ ಚೈನ್, ಈ ರೀತಿ ಪ್ರೋಟೀನ್ಗಳಿರ್ತವೆ. ಈ ಪ್ರೋಟೀನ್ಗಳು ಏನ್ ಮಾಡ್ತವೆ, ಆಕ್ಸಿಜನ್ ನ ಹಿಡಿದಿರ್ತವೆ. ಈ ಆಕ್ಸಿಜನ್ ಹಿಡಿದಿಟ್ಬಿಟ್ಟು ಈ ಪ್ರೋಟೀನ್ಗಳು ಏನ್ ಮಾಡ್ತವೆ, ಆಕ್ಸಿಜನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನ್ ಮಾಡ್ತವೆ, ಸರಬರಾಜು ಮಾಡ್ತಾ ಬರುತ್ತೆ. ಓಕೆ, ಈ ಹಿಮೋಗ್ಲೋಬಿನ್ ಅನ್ನೋದು ಪ್ರೋಟೀನ್ ಏನಿದೆ, ಯಾವ ಲೋಹ ಇದೆ ಅಂದ್ರೆ ಐರನ್ ಅನ್ನೋ ಲೋಹ ಇದೆ. ಈ ಐರನ್ ಅನ್ನೋ ಲೋಹ ಇರೋದ್ರಿಂದ ಹಿಮೋಗ್ಲೋಬಿನ್ ಆಕ್ಸಿಜನ್ ನ ಸಪ್ಲೈ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈ ಐರನ್ ಅನ್ನೋದು ಒಂದು ಟ್ರಾನ್ಸಿಷನ್ ಎಲಿಮೆಂಟ್. ಓಕೆ, ಮಾನವನ ದೇಹದಲ್ಲಿ ಇರುವ ಒಂದು ಲೋಹ ಯಾವುದು ಅಂದ್ರೆ ಅದು ಕಬ್ಬಿಣ. ರಕ್ತದಲ್ಲಿರುವ ಲೋಹ ಯಾವುದು ಅಂದ್ರೆ ಅದು ಕಬ್ಬಿಣನೇ. ಸಸ್ಯಗಳಲ್ಲಿರುವ ಒಂದು ಲೋಹ ಯಾವುದು ಅಂದ್ರೆ ಮೆಗ್ನೀಷಿಯಂ. ಸಸ್ಯದ ಎಲೆಗಳಲ್ಲಿರುವ ಲೋಹ ಯಾವುದು ಅಂದ್ರೆ ಮೆಗ್ನೀಷಿಯಂ. ಇವೆರಡು ನೆನಪಿರ್ಬೇಕು. ಓಕೆ, ಈ ರೀತಿ ಹಿಮೋಗ್ಲೋಬಿನ್. ಓಕೆ, ಇದು RBC ಯ ಕಂಟೆಂಟ್. ಓಕೆ, ಇಲ್ಲಿ RBC ಯಲ್ಲಿ ಇನ್ನು ಎಕ್ಸ್ಟ್ರಾ ಕೇಳ್ತಾ ಹೋಗ್ತಾನೆ. ಈ RBC ಎಕ್ಸ್ಟ್ರಾ ಕೇಳಿದಾಗ ಈ ಡಿಸೀಸಸ್ ಜಾಸ್ತಿ ಇದೆ RBC. ಓಕೆ, ನಿಮ್ಗೆ ನೋಡಿರ್ಬೋದು ಸಿಕಲ್ ಸೆಲ್ ಅನಿಮಿಯಾ ಅಂತ ಒಂದಿದೆ. ಓಕೆ, ಥಲಸ್ಸೇಮಿಯಾ ಅನ್ನೋ ಒಂದು ಡಿಸೀಸ್ ಇದೆ. ಓಕೆ, ಮ್ಯಾಕ್ರೋಫೈಲಿ ಅನಿಮಿಯಾ ಮತ್ತೆ ಮೈಕ್ರೋಫೈಲಿ ಅನಿಮಿಯಾ ಅಂತ ಒಂದಿದ್ದಾವೆ. ಈ ತರದ ಡಿಸೀಸಸ್ ಜಾಸ್ತಿ ಇದೆ. ಈ ಡಿಸೀಸಸ್ ಮತ್ತೆ ಅಪ್ಲೈಡ್ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.